ನಮಸ್ತೆ ಸ್ನೇಹಿತರೆ, ಅಭಿಷೇಕ್ ಟಿಂಬರ್ ಆ್ಯಂಡ್ ಸಾಮಿಲ್ ದಾವಣಗೆರೆ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಉಪಯುಕ್ತಕರವಾದಂಥ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ ಇವತ್ತಿನ ದಿನ ನಾವೊಂದು ಹೊಸ ಮರದ ಪರಿಚಯ ಮಾಡಿಸ್ಕೊಡ್ಬೇಕು ಅಂತ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ, ಇತ್ತೀಚಿನ ದಿನಮಾನಗಳಲ್ಲಿ ಈ ಸೀಬೆಕಾಯಿ ಅಥವಾ ಪೇರ್ಲೆ ಹಣ್ಣು ಅಂತ ಏನು ಹೇಳ್ತಾರೆ, ಅದು ಹೈಬ್ರಿಡ್ ಅಥವಾ ಬೇರೆ ಬೇರೆ ಕ್ರಾಸ್ ಮಿಶ್ರ ತಳಿಯ ಪೇರ್ಲೆ ಹಾಗೂ ಸೀಬೆ ಇವತ್ತು ಮಾರುಕಟ್ಟೆಯಲ್ಲಿ ಮಾರಾಟಕ್ಕೆ ಸಿಗ್ತಾಯಿದೆ ಸ್ನೇಹಿತರೆ. ಆದರೆ ನಾನು ಆ ಸೀಬೆ ಮರ ಅಥವಾ ಪೇರ್ಲೆ ಮರದ ವೀಡಿಯೋ ಮಾಡ್ತಾಯಿಲ್ಲ ಸ್ನೇಹಿತರೆ. ಇವತ್ತು ನಾನು ಮಲೆನಾಡು ಭಾಗದಲ್ಲಿ ಒರಿಜಿನಲ್ ದೇಸಿ ನಾಟಿ ಸೀಬೆಕಾಯಿ ಮರದ ಅಥವಾ ಪೇರ್ಲೆ ಹಣ್ಣಿನ ಮರದ ವಿಡಿಯೋ ಮಾಡ್ತಿದ್ದೀನಿ ಸ್ನೇಹಿತರೆ. ನೋಡಿ, ನಾಟಿ ಸೀಬೆ ಮರ ಈ ರೀತಿ ಎತ್ತರವಾಗಿ ಈ ರೀತಿ ಬೆಳೆಯುತ್ತೆ ಸ್ನೇಹಿತರೆ. ಚಲಾಪಿಲಿ ಯಾವುದೇ ರಂಗ ರೂಪು ಏನಿರಲ್ಲ, ಒಟ್ರಾಸಿ ಬೆಳೆದಿರುತ್ತೆ. ಈ ಥರ ನಾಟಿ ಸೀಬೆ ಇದರ ರುಚಿನೇ ಬೇರೆ ಇರುತ್ತೆ ಸ್ನೇಹಿತರೆ. ಇದು ತುಂಬ ದೊಡ್ಡ ಗಾತ್ರದಲ್ಲಿ ಸೀಬೆಕಾಯಿ ಆಗಲ್ಲ, ಸಣ್ಣದಾಗಿರುತ್ತೆ ಸೀಬೆಕಾಯಿ, ಬಟ್ ತುಂಬ ಟೇಸ್ಟ್ ಇರುತ್ತೆ ಸ್ನೇಹಿತರೆ. ಈ ಗಿಳಿಗಳು ಮತ್ತು ಹಕ್ಕಿಗಳು ಕಚ್ಚಿರ್ತವೆ, ಕಚ್ಚಿ ಬಿದ್ದಿರ್ತಕ್ಕಂಥ ಹಣ್ಣುಗಳು ಕೂಡ ತುಂಬ ಸಿಹಿಯಾಗಿರುತ್ತೆ. ಅದು ಆಯ್ಕೆ ಮಾಡಿ ತಿಂತವಂತ ಹೇಳ್ತಾವೆ ಸ್ನೇಹಿತರೆ. ಪ್ರಕೃತಿಲಿ ಬೆಳೆದಿರ್ತಕ್ಕಂಥ, ಪ್ರಕೃತಿಗೆ ಗೊತ್ತಿರೋವಂಥ ವಿಚಾರ ಏನಪ್ಪ ಅಂತಂದರೆ, ಈ ಪ್ರಾಣಿ ಪಕ್ಷಿಗಳಿಗೆ ನಮಗಿಂತ ಚೆನ್ನಾಗಿ ಗೊತ್ತಿರುತ್ತೆ ಯಾವುದು ಒರಿಜಿನಲ್ಲು, ಯಾವುದು ಡೂಪ್ಲಿಕೇಟು, ಯಾವುದನ್ನು ತಿನ್ನಬೇಕು, ಯಾವುದನ್ನು ತಿನ್ನಬಾರಂತ ಅದು ನಮಗಿಂತ ಚೆನ್ನಾಗಿ ತಿಳ್ಕೊಂಡಿರ್ತಾವೆ ಅಂತ ಹೇಳ್ತೀವಲ್ಲ, ಅದಕ್ಕೊಂದು ಉದಾಹರಣೆ ಸ್ನೇಹಿತರೆ. ಈ ರೀತಿ ಮರಗಳಲ್ಲಿ ಸಾಕಷ್ಟು ಪಕ್ಷಿಗಳು ತಿಂದು ಕಚ್ಚಿ ಬಿದ್ದಿರ್ತಕ್ಕಂಥ ಹಣ್ಣು ಕೂಡ ಬಹಳ ಸಿಹಿಯಾಗಿರುತ್ತೆ. ಜೊತೆಗೆ ಈ ನಾಟಿ ಸೀಬೆ ಮರ ನೋಡಿ ಸ್ನೇಹಿತರೆ, ಇದು ಯಾವುದೇ ರೀತಿ ಟಿಂಬರ್ ಆಗಲಿ ಮರ ಮುಟ್ಟಿಗಾಗಲಿ ಬಳಕೆಗೆ ಬರಲ್ಲ. ಹಂಗೊಂದು ವೇಳೆ ಬೇಕು ಅಂದರೆ ಫರ್ನಿಚರ್ಗೆ ಲೆಗ್ಗು ಟೀಪಾಯ್ಗಳು ಮಾಡ್ಕೊಳ್ಳೋಕ್ಕಾಗಲ್ಲ ಅಂತಲ್ಲ, ಯಾಕಂದರೆ ಇದು ಕೂಡ ಚೆನ್ನಾಗೆ ಬಲ್ತ್ ಮೇಲೆ ಉಪಯೋಗಕ್ಕೆ ಬರುತ್ತೆ. ಆದರೆ ಸಹಜವಾಗಿ ಅಷ್ಟೊಂದೆಲ್ಲ ಬೆಳೆಸಿರಲ್ಲ, ಅಲ್ಲೊಂದು ಇಲ್ಲೊಂದು ತಿನ್ನೋದಕ್ಕೆ ಅಂತ ಹಣ್ಣು ತಿನ್ನೋಕ್ಕೆ ಅಂತ ಬೆಳೆಸಿರ್ತಾರಲ್ಲ, ಹಾಗಾಗಿ ಅಷ್ಟೊಂದು ಇದು ಕಟ್ ಮಾಡಿ ಉಪಯೋಗ ಮಾಡೋಕ್ಕೆ ಹೋಗಲ್ಲ ಸ್ನೇಹಿತರೆ. ಯಾಕಂದರೆ ಮಲೆನಾಡು ಭಾಗದಲ್ಲಿ ಬೇಕಾದಷ್ಟು ವೆರೈಟಿ ಮರಗಳು ಇರ್ತಾವಲ್ಲ, ಹಾಗಾಗಿ ಇಂಥ ಮರಗಳು ನಮಗೆ ಬಹಳ ಕಡಿಮೆ ಸಿಗುತ್ತೆ ನೋಡೋಕ್ಕೆ. ಹಾಗಾಗಿ ನಾನು ಇದನ್ನು ವಿಡಿಯೋ ಮಾಡಬೇಕಂತ ಅನ್ನಿಸ್ತು, ತಮ್ಮೊಂದಿಗೆ ನಾನು ಹಂಚ್ಕೊಬೇಕಂತ ಅನ್ನಿಸ್ತು. ಯಾಕಂದರೆ ಈಗೆಲ್ಲ ಹೈಬ್ರಿಡ್ ಪ್ರಪಂಚದಲ್ಲಿ ಒರಿಜಿನಲ್ ನಾಟಿ ದೇಸಿ ಸೀಬೆ ಮರದ ವಿಡಿಯೋ ನಾನು ನಿಮಗೆ ತೋರಿಸ್ಬೇಕು ಅಂತ ಅನ್ನಿಸಿದೆ. ಹಾಗಾಗಿ ಈ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ದಯಮಾಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ, ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ಈ ಮುಂದಿನ ವೀಡಿಯೋದಲ್ಲಿ ಅತ್ಯುತ್ತಮವಾದಂಥ ಮರದ ಮಾಹಿತಿನ ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಸ್ನೇಹಿತರೆ. ನಮಸ್ಕಾರ.